ಮೈ ಚಾನಲ್. ಸೊ ಇವತ್ತು ನಾವು ಹಾವೇರಿಯಿಂದ ಬೆಳಗಾಮಿಗೆ ಬಂದ್ವಿ. ಬೆಳಗಾಮಿಗೆ ಬಂದ ಚೆರಿನ್ ಬಿಟ್ಟು ಈಗ ಬೆಳಗಾಮಿಂದ ಹೊಸ ಊರಿಗೆ ಹೊಂಟೇವಿ. ಸೊ ತಮ್ಮನೇಲಿ ನೋಡ್ರೆ ಗೊತ್ತಾಗಿರ್ಬೇಕು, ನಾವು ಹಾವೇರಿ ಬಿಟ್ಟಿಗೆ ಹೊಸ ಊರಿಗೆ ನಮ್ಮ ಹಸ್ಬೆಂಡ್ ಟ್ರಾನ್ಸ್ಫರ್ ಆಗೈತಿ. ಸೊ ಹಾಗಾಗಿ ಅಲ್ಲಿ ಹೊಂಟೇವಿ. ಇವರಲ್ಲೇ ನಾಳೆಗೆ ಹೋಗಿ ಚಾರ್ಜ್ ತೊಗೋತಾರೆ. ಸೊ ಹಂಗೆ ಅಲ್ಲಿ ಹೋಗಿ ಹೊಸ ಊರ ಹೊಸ ಜಾಗ, ಸೊ ಅಲ್ಲಿದ್ದು ಹೊಸ ಮನೆ ಹಿಡಿಬೇಕು ಬಾಡ್ಗಿದ. ಸೊ ಹಾಗಾಗಿ ಎಲ್ಲನೂ ಮುಗಿಸ್ಕೊಂಡು ಹೊಸ ಅಂದರೆ ಈಗ ರೆಂಟಿಗೆ ಮನೆ ನೋಡಬೇಕಲ್ಲ ಅಲ್ಲಿ ಹೋಗಿ. ಸೊ ಈ ಮಂತ್ ಎಂಡಿಂಗ್ ಮತ್ತೆ ಅಲ್ಲಿ ಹಾವೇರಿ ಖಾಲಿ ಮಾಡ್ಬೇಕು ನಾವು. ಸೊ ಹಾಗಾಗಿ ಬಸ್ನಾಗ ಹೊಂಟೇವಿ. ಸೊ ಯಾವ ಊರಿಗೆ ಹೊಂಟೇವಿ ಅಂತ ಹೇಳಿ ನಾನು ನಿಮಗೆ ಅಲ್ಲಿ ಹೋಗಿ ತೋರಿಸ್ತೀನಿ. ಹಲೋ. ಸೊ ಇದು ಆ್ಯಕ್ಚುಲಿ ಒಂದಿನ ಆದ್ಮೇಲೆ ನಾವು ಮೊನ್ನೆ ನೈಟ್ ಟ್ರಾವೆಲ್ ಮಾಡಿದ್ವಿ. ನೆನ್ನೆ ಫುಲ್ ಡೇ ಇವ್ರದ್ದು ಜಾಯ್ನಿಂಗ್ ಮತ್ತು ಸ್ಟಾಫ್ಸ್ ಇವ್ರ ಆಫೀಸರ್ ಇವ್ರದ್ದು ಕೆಲಸದಾಗ ಫುಲ್ ಬ್ಯುಸಿ ಇತ್ತು. ಸೊ ಹಾಗಾಗಿ ನಿನ್ನೆ ಏನೂ ಮಾಡ್ಲಿಕ್ಕಾಗಲಿಲ್ಲ. ನಾವೀಗ ಸದ್ಯಕ್ಕೆ ಒಂದು ಹೋಟೆಲ್ದಾಗ ಚೆಕ್ ಇನ್ ಆಗೀವಿ. ಬೈ ದ ವೇ ನಾವು ಎಲ್ಲಿ ಬಂದೇವಿ ಅಂತಂದ್ರೆ ವಿ ಆರ್ ಟ್ರಾನ್ಸ್ಫರ್ ಟು ಬೀದರ್. ಸೊ ನಾವೀಗ ಬೀದರಿಗೆ ಬಂದೇವಿ. ಇಲ್ಲಿ ದಿಸ್ ವಿಲ್ ಬಿ ಆರ್ ಹೋಮ್ ಫಾರ್ ಫ್ಯೂ ಇಯರ್ಸ್ ನಾವು. ಸೊ ಹಾಗಾಗಿ ಎಕ್ಸೈಟ್ಮೆಂಟ್ ಐತೆ ಎಕ್ಸೈಟ್ಮೆಂಟ್ ಬಿಕಾಸ್ ಹೊಸ ಜಾಗ, ಹೊಸ ಪ್ಲೇಸಸ್ ಟು ಎಕ್ಸ್ಪ್ಲೋರ್, ಮತ್ತು ನ್ಯೂ ಬಾಂಡ್ ಫಾರ್ಮ್ ಆಗು, ಲೈಕ್ ಫ್ರೆಂಡ್ಶಿಪ್ ಆಗಲಿ ಏನಾಗಲಿ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದ್ಯಾಟ್. ಅಟ್ ದ ಸೇಮ್ ಟೈಮ್ ಹಿಂಗೆ ಮನೆ ಹುಡುಕೋದೊಂದು ದೊಡ್ಡ ತಲೆನೂ ಆಗಿಬಿಟ್ಟೈತೆ ನನಗೆ. ನಂಗೆ ಈ ಸಲ ಹೆಂಗೆ ಬೇಕಂದ್ರೆ ನಾನು ಮನೆ ಸುತ್ತ ಅಟ್ಲೀಸ್ಟ್ ನಿಯರ್ ಬೈ ಒಂದು ಟೆಂಪಲ್ ಅರೆ ಅಥವಾ ಒಂದು ಪಾರ್ಕ್ ಆರ್ ಫ್ಯಾಮಿಲಿ ನೇಬರ್ಹುಡ್ ಕೈಂಡ್ ಆಫ್ ಬೇಕಾಗೈತಿ. ಯಾಕಂದ್ರೆ ಈಗ ನಾವೇನು ಹಾವೇರಿ ಒಳಗಿದ್ರೆ ಮನೆ ಮಾತ್ರ ಬೆಸ್ಟ್ ಐತಿ, ಮಸ್ತ್ ಐತಿ ಮನೆ. ನಂಗೆ ಎಲ್ಲ ಬೇಕಾಗಿರೋ ಎಲ್ಲ ಫೆಸಿಲಿಟೀಸ್ ಇದ್ದಿದ್ದು. ಬಟ್ ದ ಥಿಂಗ್ ಈಸ್ ಅಲ್ಲೇ ಒಂದು ಗುಡಿ ಇಲ್ಲ, ಒಂದು ಪಾರ್ಕ್ ಇಲ್ಲ ನಿಯರ್ ಬೈ. ಹೋಗ್ಲಿ ಬಿಡ, ಒಂದು ಚೆರಿ ಜೋಡಿ ಆಟಾಡ್ಲಿಕ್ಕೆ ಒಂದು ಸಣ್ಣ ಪುಟ್ಟ ಫ್ಯಾಮ್ಲೀಸ್ ಇದ್ದು ಅಂತಂದ್ರೆ ಅಲ್ಲಿ ಮಕ್ಳು ಇದ್ದ ಅಂದ್ರೆ ಆಟಾಡ್ಲಿಕ್ಕೆ ಹೋಗಿ ಚಲೋ. ಅಲ್ಲಿ ಏನೂ ಇರಲಿಲ್ಲ. ನಮ್ದನ್ನ ಮೇಲೆ ಓನರ್ ಅವರು ಓಲ್ಡ್ ಕಪಲ್ಸ್ ಇದ್ರು, ವಯಸ್ಸಾದವ್ರು. ನಮ್ಮ ಲೆಫ್ಟಿಗೂ ಓಲ್ಡ್ ಕಪಲ್ಸ್, ರೈಟಿಗೂ ಒಬ್ಬರು ಓಲ್ಡ್ ಆಂಟಿ ಇದ್ರು. ಸೊ ಹಾಗಾಗಿ ಏನೇನು ಇಂಟ್ರ್ಯಾಕ್ಷನ್ ನನಗೂ ಸುದ ಒಂಥರ ಮನ್ಯಾಗನ ಲಾಕ್ಡಪ್ ಕೈಂಡ್ ಆಫ್ ಫೀಲ್ ಆಗ್ತಿತ್ತು. ಅಲ್ಲೇ ಜಾಸ್ತಿ ಅವ್ರ ಜೋಡಿ ಏನು ಇಂಟ್ರ್ಯಾಕ್ಷನ್ಸ್ ಆಗ್ತಿರಲಿಲ್ಲ. ಸೊ ಹಾಗಾಗಿ ಈ ಸಲ ಒಂದು ಸ್ವಲ್ಪ ಫ್ಯಾಮಿಲಿ ಇದ್ದಿದ್ದು ನೇಬರ್ಹುಡ್ ಈ ಥರ ಹಿಂಗೆ ನೋಡೋಣ ಅಂತ. ಇವು ಮೂರಾಗ ಆದರೆ ಒಂದರೆ ಸಿಕ್ತಂದ್ರೆ ಚಲೋ ಅಂತ. ಆಕಿಗೂ ಒಂದು ಸ್ವಲ್ಪ ಹೊರಗಡೆ ಹೋಗೋದು ಬರೋದು ಆಕೈತಿ. ಒಂದು ಟೆಂಪಲ್ ಕರ್ಕೊಂಡು ಹೋಗೋಣ, ಒಂದು ಪಾರ್ಕಿಗೆ, ಅಥವಾ ಆಜು ಬಾಜು ಹುಡುಗರಿದ್ರೆ ಅವ್ರ ಜೋಡಿ ಆಟ ಆಡ್ಲಿಕ್ಕನ್ನ. ಸೊ ಅದು ಚಲೋ ಆಗ್ತೈತಿ ಅಂಥೇಳಿ. ಸೊ ಅದನ್ನೊಂದು ತಲೆ ಇಟ್ಕೊಂಡು ನಾ ಈಗ ಸದ್ಯಕ್ಕೆ ಮನೆ ಹುಡುಕ್ಬೇಕಾ. ಮತ್ತು ಮನೆ ಹುಡುಕೋದೇನು ಈಸಿ ಅಲ್ಲ, ಭಾಳ ಕಷ್ಟ ಐತಿ. ಸೊ ನೋಡಿ, ಈಗ 2-3 ಡೇಸ್ ತೊಗೊಂಡು ಸ್ಲೋ ಆಗಿ ಏನೋ ಅರ್ಜೆನ್ಸಿ ಮಾಡ್ಲಾರ್ದು ಒಂದು 2-3 ಡೇಸ್ ಟೈಮ್ ತೊಗೊಂಡು ಎಕ್ಸ್ಪ್ಲೋರ್ ಮಾಡಿ ತೊಗೋಬೇಕಂತ ಅಂದ್ಕೊಂಡೆ. ಒಂದು 2-3 ಏರಿಯಾಸ್ ಗೊತ್ತದಾವ. ಅಂದ್ರೆ ನಮ್ಮದು ರಿಲೇಟಿವ್ಸ್, ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಇಲ್ಲಿ ಬೀದರ್ನಾಗ ಒಂದು ಆಲ್ಮೋಸ್ಟ್ ಕೆಲಸ ಮಾಡ್ಯಾರದಾರಲ್ಲ. ಸೊ ದೇ ಹ್ಯಾವ್ ರೆಕಮೆಂಡೆಡ್ ಫ್ಯೂ ಏರಿಯಾಸ್ ಅದು ಹೇಳ್ಯಾರ. ಸೊ ಅದ್ರ ಪ್ರಕಾರ ಹೋಗಿ ನೋಡ್ಕೋಬೇಕಾ. ಇವಾಗ ಆಫೀಸಿಗೆ ನಿಯರ್, ಬಸ್ ಸ್ಟ್ಯಾಂಡಿಗೆ ನಿಯರ್, ಹೀಗೆಲ್ಲ ಇದೆಲ್ಲ ನೋಡ್ಕೊಂಡು ಮಾಡ್ಬೇಕಂತ ಐತಿ. ಸೊ ಇವತ್ತಿಂದ ಹೌಸ್ ಹಂಟ್ ಸ್ಟಾರ್ಟ್ ನಮ್ದು. ಸೊ ಐ ಹೋಪ್ ನೀವೆಲ್ಲರೂ ಎಂಜಾಯ್ ಮಾಡ್ತೀರಿ ಕೈಂಡ್ ಆಫ್ ವಿಡಿಯೋ ಅಂತ ಅಂದ್ಕೊಂಡೇನಿ. ಸೊ ಎಸ್, ಮನೆ ಹುಡುಕ್ಲಿಕ್ಕೆ ಹೋಗೋನು. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಇದು ನಮ್ಮದು ಫಸ್ಟ್ ಹೌಸ್. ಇಲ್ಲೇ ನಮ್ದಾಗ ಸ್ಪೇಸ್ ಭಾಳ ಅನ್ನಿಸ್ತಿದೆ, ಅನ್ನೆಸೆಸರಿ ಸ್ಪೇಸ್. ನಮ್ಮ ಕಡೆ ಅಷ್ಟು ಸಾಮಾನು ಇಲ್ಲ ಇದನ್ನು ಫಿಲ್ ಮಾಡ್ಲಿಕ್ಕೆ. ಸೊ ನಂಗೆ ನೋಡ್ಕೊಳಿಕ್ಕೆ ಒಂದು ಸ್ವಲ್ಪ ಹೈರಾಣ ಆಕತ್ತೆ ಅನ್ನಿಸ್ತು. ಮತ್ತು ಕಿಚನ್ನಾಗೂ ಹಿಂಗೆ ಸ್ಟೋರೇಜ್ ಏರಿಯಾದು ಇರಲಿಲ್ಲ. ಮತ್ತು ಇವನ್ ಬೆಡ್ರೂಮ್ನಾಗೂ ನಮ್ಮ ಅರ್ಬಿ ಇಟ್ಕೊಳಿಕ್ಕೆ ಸ್ಟೋರೇಜ್ ಇರಲಿಲ್ಲ. ಸೊ ಹಾಗಾಗಿ ನಾನು ಇದನ್ನು ಬ್ಯಾಡ್ ಅಂತ ಅಂದ್ಕೊಂಡೆ. ದೊಡ್ಡದು ಭಾಳ ಇತ್ತು, ಮೇಂಟೈನ್ ಮಾಡೋದು ಕಷ್ಟ ಆಕೈತೆ ನಂಗೆ ಒಬ್ಬಕ್ಕೆ ಚೆರಿ ಜೋಡಿ. ಸೊ ಹಾಗಾಗಿ ವಿ ಡಿಸೈಡೆಡ್ ನೋ ಫಾರ್ ದಿಸ್. ಆ್ಯಂಡ್ ದಿಸ್ ಇಸ್ ದ ಸೆಕೆಂಡ್ ಹೌಸ್. ಇದು ಫುಲ್ ಸೆಕೆಂಡ್ ಫ್ಲೋರಿಗಿತ್ತು, ಮತ್ತು ಫುಲ್ ಕಾರ್ನರಿಗೆ ಹಿಂಗೆ ಸುತ್ತ ಹೊಡೆದು ಬರಬೇಕಿತ್ತು. ಸೊ ಹಾಗಾಗಿ ಆಜು ಬಾಜುನೂ ಯಾರೂ ಇರಲಿಲ್ಲ ಈ ಮನ್ಯಾಗ. ಮತ್ತು ನಂಗೆ ಏನು ಅಷ್ಟು ಇಷ್ಟ ಆಗಲಿಲ್ಲ. ಚೆರಿನೂ ಭಾಳ ಹಿಂಗೆ ನ್ಯಾರೋ ಏನಂತಾರೆ ಪ್ಯಾಸೇಜ್ ಐತಿ ಇಲ್ಲಿ ಬರ್ಲಿಕ್ಕೆ ಮನೆಗೆ. ಸೊ ನಂಗೆ ಯಾಕೋ ಅಷ್ಟು ಸೇಫ್ ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಈ ಮನೆಯೂ ನನಗೆ ಅಷ್ಟು ಇಷ್ಟ ಆಗಿಲ್ಲ. ಈ ಮನೆಗೆ ಆಲ್ರೆಡಿ ಹಿಂಗೆ ಫರ್ನಿಚರ್ಸ್ ಲೈಕ್ ಫರ್ನಿಷ್ಡ್ ಇತ್ತಿದೆ. ಆಲ್ ಸೋಫಾ ಸೆಟ್ ಮತ್ತು ಎಲ್ಲ ಬೆಡ್ರೂಮ್ನಾಗ ಕಾಟ್ ಅದು ಇದ್ದು. ಸೊ ಹಂಗಾಗಿ ನಮ್ಮ ಸಾಮಾನು ಇಟ್ಕೊಳ್ಳಿಕ್ಕೆ ಇಲ್ಲಿ ಜಾಗ ಆಗೋದಿಲ್ಲ. ಮತ್ತು ಮನೆಯೂ ಒಂಥರ ಹಿಂಗೆ ಭಾಳ ಕಂಜೆಸ್ಟೆಡ್ ಕೈಂಡ್ ಆಫ್ ಇತ್ತು, ಆಲ್ರೆಡಿ ಸಾಮಾನೆಲ್ಲ ಇದ್ದಿದ್ದರಿಂದ. ಸೊ ಹಂಗಾಗಿ ದಿಸ್ ಈಸ್ ಆಲ್ಸೋ ನೋ.
ಬಟ್ ಮನೆ ದೊಡ್ಡದಿತ್ತು, ಚೆನ್ನಾಗಿತ್ತು, ಹಾಗೇನು ಪ್ರಾಬ್ಲಮ್ ಇಲ್ಲ. ಬಟ್ ಸ್ಟಿಲ್ ನಂಗೆ ಸಾಮಾನು ಭಾಳ ಇದ್ದು ಆಲ್ರೆಡಿ ಮನೆ ಒಳಗನ, ಸೊ ಹಾಗಾಗಿ ಬ್ಯಾಡ ಅನ್ನಿಸ್ತಿದೆ. ಈ ಮನೆ ನಂಗೆ ಸ್ಟಾರ್ಟಿಂಗ್ ಲೈಕ್ ಆತ. ಹಾಲು ಸಫಿಷಿಯೆಂಟ್ ಇತ್ತು, ದೊಡ್ಡದು, ಮತ್ತು ಅಲ್ಲೇ ಕಬರ್ಡ್ಸ್ ಎಲ್ಲ ಕೊಟ್ಟಿದ್ರು, ಮತ್ತು ಕಿಚನು ಚಲೋ ಇತ್ತು. ಬಟ್ ಸ್ಟಾರ್ಟಿಂಗ್ ನೋಡ್ಲಿಕ್ಕೆ ಏನೋ ಒಂಥರ ಮಜಾ ಇತ್ತಿದ, ಅಂದ್ರೆ ಲೋಫ್ಟ್ ಕೈಂಡ್ ಆಫ್ ಬೆಡ್ರೂಮ್ ಇತ್ತು ಇದಕ್ಕೆ. ಅಂದರೆ ಈ ಥರ ಹಿಂಗೆ ಇಲ್ಲೊಂದು ಸಣ್ಣ ಪ್ಯಾಸೇಜ್ ಅಥವಾ ಹಿಂಗೆ ಇದು ಐತಿ, ಮ್ಯಾಲೆ ಸ್ಟೆಪ್ಸ್ ಹತ್ತಿದ ಮ್ಯಾಲೆ ಬೆಡ್ರೂಮ್ ಇತ್ತು. ಸೊ ನನಗೆ ಯಾಕೋ ಇದು ಭಾಳ ಕನ್ಫ್ಯೂಸಿಂಗ್ ಅನ್ನಿಸ್ತು. ಇಲ್ಲಿ ಮೇಲ್ಗಡೆ ಸಪ್ರೇಟ್ ಹಿಂಗೆ ಬೆಡ್ರೂಮ್ ಇತ್ತು, ಮತ್ತು ಇಲ್ಲೂ ಹಿಂಗೇನು ವಾರ್ಡ್ರೋಬ್ಸ್ ಅದು ಇರಲಿಲ್ಲ. ಯಾಕಂದ್ರೆ ನಾವು ಹಿಂಗೆ ಪ್ರತಿ 2 years 3 yearsಗೆ ಹಿಂಗೆ ಟ್ರಾನ್ಸ್ಫರ್ ಆಕ್ಕೇವಲ್ಲ, ಸೊ ಹಂಗಾಗಿ ವಿ ಡೋಂಟ್ ಕ್ಯಾರಿ ಏನೋ ಹಿಂಗೆ ವಾರ್ಡ್ರೋಬ್ಸ್ ಆಗಲಿ ಅಥವಾ ಟ್ರೇಸ್ರಿ ಆಗಲಿ ಈ ಥರ ಏನೋ ಹಿಂಗೆ ತೊಗೊಳಿಲ್ಲ. ಬರೀ ಎತ್ತಾಡೋದು ಭಾಳ ಆಕೈತೆ ಅಂಥೇಳಿ. ಸೊ ಆಲ್ರೆಡಿ ಬಿಲ್ಟ್ ಇನ್ ಇದ್ದಿದ್ದು ವಾರ್ಡ್ರೋಬ್ ಇದ್ದಿದ್ದು ಮನಿನ ಹುಡುಕ್ಬೇಕಂತ ಭಾಳ ಇತ್ತು ನನಗೆ. ಮತ್ತು ಇಲ್ಲಿ ಈವನ್ ವಾಷಿಂಗ್ ಮಿಷಿನ್ ಇಲ್ಲೇ ಹೊರಗಡೆ ರೂಮ್ನಾಗ ಇಟ್ಕೋಬೇಕಂತ ಹೇಳಿದ್ರು. ಸೊ ಹಂಗಾಗಿ ನಂಗೆ ಯಾಕೋ ಅದು ಅಷ್ಟು ಸರಿ ಅನ್ನಿಸ್ಲಿಲ್ಲ ರೂಮ್ನಾಗ ವಾಷಿಂಗ್ ಮಿಷಿನ್ ಇಡೋದು. ಸೊ ಹಂಗಾಗಿ ಮತ್ತು ಇದು ಬೇಡ ಅಂಥೇಳಿ ಮತ್ತು ಡಿಸೈಡ್ ಮಾಡಿ ಮತ್ತು ಬೇರೆದು ನೋಡೋಣ ಅಂಥೇಳಿ ನೋಡಿ. ಇದು ಮತ್ತು ನೆಕ್ಸ್ಟ್ ಡೇ ಬೆಳಗ್ಗೆ ಹೋಗಿ ನಾನು ಇವ್ರು ವಿ ಡಿಸೈಡೆಡ್ ನಾವೇ ಇಬ್ಬರು ಹಿಂಗೆ ಏನಂತಾರೆ ಅದಕ್ಕೆ ಏರಿಯಾದೊಳಗೆ ನಡ್ಕೊತ ಹೋಗಿ ನೋಡು ಇದ್ದಿದ್ದ ಕಡೆ ಎಲ್ಲ ಹಿಂಗೆ ಹೊರಗಡೆ ಬೋರ್ಡ್ ಹಾಕಿರ್ತಾರೆ. ಸೊ ಎಲ್ಲೆಲ್ಲಿ ಬೋರ್ಡ್ ಹಾಕಿರ್ತಾರೆ ಅಲ್ಲಿ ಹೋಗಿ ಚೆಕ್ ಮಾಡೋಣ ಅಂತೇಳಿ. ಸೊ ಅಲ್ಲಿ ಇದೊಂದು ಇತ್ತು, ಇದ್ರೊಳಗೆ ಬಿಲ್ಟಿನ್ ಎಲ್ಲ ಇತ್ತು, ದಟ್ ವಾಸ್ ನಾಟ್ ಅ ಪ್ರಾಬ್ಲಮ್. ಬಟ್ ಇಲ್ಲಿ ಅದು ಏರಿಯಾ ಸರೌಂಡಿಂಗ್ಸ್ ಯಾಕೋ ನಂಗೆ ಅಷ್ಟು ಇದು ಅನ್ನಿಸ್ಲಿಲ್ಲ ಅಲ್ಲಿ. ಸೊ ಹಾಗಾಗಿ ಇದು ಒಂದು ಕ್ಯಾನ್ಸಲ್ ಮಾಡಿದ್ವಿ. ಸೊ ಹಂಗೆ ಭಾಳ ನೋಡಿದ್ವಿ ನಾನು ಜಾಸ್ತಿ ವೀಡಿಯೋ ಮಾಡ್ಕೊಂಡಿಲ್ಲ ಮನೆಗಳ್ದು. ಬಟ್ ನಾವು ನೋಡಿದ್ದು ಅಂತೂ ಭಾಳ ನೋಡ್ಯಾವ, ಒಂದು 15-20 ಮನೆಗಳು ನೋಡ್ಯಾವ ನಾವು. ಸೊ ಹಂಗಾಗಿ ಎಷ್ಟಾಗತ್ತೆ ಅಷ್ಟು ವೀಡಿಯೋ ಮಾಡ್ಕೊಂಡೇನಿ, ಹಂಗೆ ಶೇರ್ ಮಾಡತ್ತೇನೆ ಎಷ್ಟಕ್ಕೊಂದು ಮನೆಗಳ್ದು. ನಂಗೆ ಆಮೇಲೆ ತಂದ್ರು ಕೌಂಟ ಹೋತು, ನಾ ಎಷ್ಟು ಯಾವ್ದು ನೋಡಿನಂತೂ ನೆನಪಾಗವಲ್ತಾಗಿತ್ತು, ಎಷ್ಟು ನೋಡಿನಂತೂ ನೆನಪಾಗವಲ್ತಾಗಿತ್ತು. ಸೊ ಅಷ್ಟು ಕನ್ಫ್ಯೂಸಿಂಗ್ ಆಗಾಕತ್ತೈತೆ ನನಗಿದು ಮನೆ ಹುಡ್ಕೋದು. ಹಲೋ, ಸೊ ಒಂದು ಕ್ವಿಕ್ ಅಪ್ಡೇಟ್ ಕೊಡ್ತೇನೆ ನಾನೀಗ. 2 days ಫುಲ್ ಅಡ್ಡಾಡೇವು ನಾವು ಮನೆ ನೋಡ್ಲಿಕ್ಕೆ. ಫುಲ್ ಬೀದರ ತಿರುಗಾಡ್ಬಿಟ್ಟೆ ನಾನು ನನಗೆ. ಸೊ ಆಲ್ಮೋಸ್ಟ್ ಒಂದು 15-20 ಮನೆ ನೋಡ್ದೆ. ಫುಲ್ ಸ್ಟ್ರೆಸ್ ಆಗಿದೆ, ಯಾವುದೂ ಲೈಕ್ ಆಗೋದು ಒಂದ್ರಾಗ ಒಂದಿದ್ರೆ ಇನ್ನೊಂದ್ರಾಗ ಇನ್ನೊಂದಿಲ್ಲ ಅಂತ ಹಂಗಿತ್ತು. ಸೊ ಅಟ್ ಲಾಸ್ಟ್ ಕಡಿಕ ನಿನ್ನೆ ಸಂಜೆಗೆ ಒಂದು ಮನೆ ನೋಡಿದ್ವಿ, ಅದು ಲೈಕ್ ಆಯ್ತು. ಸೊ ಆವಾಗ ಅದನ್ನು ಇದು ಮಾಡಿದ್ವಿ, ತೊಗೊಂಡ್ವಿ. ಸೊ ಇವತ್ತು ಹೋಗಿ ಈಗ ಅಲ್ಲೇ ಹಾಲು ಉಕ್ಕಿಸ್ಬೇಕಂತ ಅಂದ್ಕೊಂಡೇವಿ. ಯಾಕಂದ್ರೆ ಈಗ ಇವ್ರು ಇನ್ನೊಂದು ನಾನು ಇಲ್ಲಿ ವಾಪಸ್ ಇವತ್ತು ಹೋಗ್ತೇನೆ ನಾನು. ಸೊ ಇನ್ನು ಮತ್ತೆ ವಾಪಸ್ ಶಿಫ್ಟ್ ಆಗ್ಲಿಕ್ಕೆ 1 week ಬೇಕು ನಂಗೆ, ಅಲ್ಲಿ ಹೋಗಿ ಎಲ್ಲ ಪ್ಯಾಕಿಂಗ್ ಅದು ಮಾಡಿ ಶಿಫ್ಟ್ ಆಗ್ಲಿಕ್ಕೆ. ಸೊ ಅಲ್ಲಿ ತನಕ ಅಲ್ಲಿ ಮನ್ಯಾಗ ಹೋಗಿರ್ಬೋದು ಅಂತ ಹೇಳಿ. ಸೊ ಇವತ್ತು ಹೋಗಿ ಅಲ್ಲಿ ಹಾಲದು ಉಕ್ಕಿಸ್ಬೇಕಂತ ಅಂದ್ಕೊಂಡೇವಿ. ಸೊ ನಾವು ಯಾವ ಮನೆ ತೊಗೊಂಡೇವಿ ಅಂತ ಹೇಳಿ ನಿಮಗೆ ತೋರಿಸ್ತೇನೆ. ಭಾಳ ಚಂದ ಐತೆ, ನನಗಂತೂ ಭಾಳ ಇಷ್ಟ ಆಯ್ತು ಮನೆ. ಸೊ ಈಗ ಹೋಗಿ ಹಾಲದು ಉಕ್ಸೋಣ. ಸೊ ಅಟ್ ಲಾಸ್ಟ್ ಏನೇನೋ ಮಾಡಿ ಅಂಗಡಿ ಎಲ್ಲ ಅಡ್ಡಾಡಿ ಒಂದು ಸ್ವಲ್ಪ ಸಾಮಾನು ಅದು ತೊಗೊಂಡು ಬಂದು ಹಾಲು ಉಗ್ಸೋದು ಮಾಡಿದ್ವಿ. ನಮ್ಗೆ ಹಿಂಗೆ ಟೈಮ್ ಕೊಟ್ಟಿದ್ರು, ಲೈಕ್ 10:30 ಒಳಗಾಗಿ ಮುಗಿಸ್ಬಿಡ್ಬೇಕಿತ್ತಂತ. ಸೊ ಹಾಗಾಗಿ ಬೆಳಗ್ಗೆ ಬೇಗ ಎದ್ದನ್ನು ಮಾಡ್ಕೊಂಡ್ವಿ, ಹಾಲದು ಉಗ್ಗಿಸಿದಾಯ್ತು. ಸೊ ಈಗ ಕ್ವಿಕ್ಕಾಗಿ ನಮ್ಮ ಮನೆಯಿಂದ ನಿಮ್ಗೆ ಹೋಮ್ ಟೂರ್ ಕೊಟ್ಬಿಡ್ತೇನೆ ಹೆಂಗೈತೆ ಅಂಥೇಳಿ, ಎಂಟಿ ಹೌಸ್. ಸೊ ಇದೇನಿಲ್ಲ, ಈ ಏರಿಯಾ ನಮ್ಮ ಮನೆ ಹೊರಗಡೆಗೆ ಹಿಂಗೆ ಬರ್ತೈತಿ. ಸೊ ಇಲ್ಲಿ ನೋಡ್ಬೋದು ಎಷ್ಟು ಬಾಲ್ಕನಿ ಏರಿಯಾ ಕೈಂಡ್ ಆಫ್ ಬರ್ತೈತಿ. ವಿ ಕ್ಯಾನ್ ಡೆಕೋರೇಟೆಡ್. ಸೊ ಇದು ಎಂಟ್ರೆನ್ಸ್. ಎಂಟರ್ ಆದ ತಕ್ಷಣ ಇದು ಹಾಲ್ ಐತಿ. ವಿ ಕ್ಯಾನ್ ನಮ್ಗೆ ಹೆಂಗೆ ಇಷ್ಟ ಇದನ್ನು ಸಿಟ್ಔಟ್ ಮಾಡ್ಕೋಬೇಕಂದ್ರೆ ಈ ಟೈಪ್ ಸಿಟ್ಔಟ್ ಮಾಡಿಕೊಂಡು ಇಲ್ಲಿ ಕರ್ಟನ್ಸ್ ಹಾಕೊಂಡು ಆ ಕಡೆ ಹಾಲ್ ಮಾಡ್ಕೋಬೋದು ಅಥವಾ ಹೆಂಗೂ. ಸೊ ಇದೊಂದು ದೊಡ್ಡ ಹಾಲ್ ಐತಿ. ಮೇನ್ ಪ್ಯಾಸೇಜ್ ಅಂತ ಹೇಳ್ಬೋದು, ಡೈನಿಂಗ್ ಏರಿಯಾ ಅಥವಾ ಮೇನ್ ಪ್ಯಾಸೇಜ್ ಇದೆ ಎಲ್ಲ ಇದಕ್ಕೆ ಕನೆಕ್ಟ್ ಐತಿ. ಸೊ ಇಲ್ಲೇ ಕಿಚನ್ನ, ದೇವ್ರ ಮನೆ, ಮಾಸ್ಟರ್ ಬೆಡ್ರೂಮ್, ಅಲ್ಲೇ ಲೆಫ್ಟಿಗೆ ಟಾಯ್ಲೆಟ್ ಐತಿ, ರೈಟಿಗೆ ಬಾತ್ರೂಮ್ ಐತಿ, ಇಲ್ಲೊಂದು ಸಣ್ಣ ರೂಮ್, ಅಲ್ಲೊಂದು ಸಣ್ಣ ರೂಮ್. ಸೊ ಎಲ್ಲ ಈ ಥರ ಕನೆಕ್ಟೆಡ್ ಐತಿಲ್ಲೇ. ಸೊ ಇದು ಕಿಚನ್ ಏರಿಯಾ ಐತಿ, ಇನ್ನೊಂದು ಸ್ವಲ್ಪ ಕ್ಲೀನಿಂಗ್ ಮಾಡಬೇಕಷ್ಟ. ಸೊ ಈಗ ಬೆಳಗ್ಗೆ ಬಂದೆಲ್ಲ ಹಾಲು ಉಗ್ಸಿದ್ದಲ್ಲ ಇಲ್ಲಿ. ಸೊ ಇದು ಕಿಚನ್ ಐತಿ. ಈಗ ಸ್ಟೋರೇಜ್ಗೂ ಏನೋ ಪ್ರಾಬ್ಲಮ್ ಇಲ್ಲ, ಎಲ್ಲ ಸ್ಟೋರೇಜೂ ಐತಿ. ಆ್ಯಂಡ್ ಇಲ್ಲೇ ಕಿಚನ್ ನೆಕ್ಸ್ಟ್ ಇಲ್ಲೇ ದೇವ್ರ ಮನೆ ಕೊಟ್ಟಾರ.
ಅದಾದಮೇಲೆ ಇಲ್ಲಿ ಮಾಸ್ಟರ್ ಬೆಡ್ರೂಮ್ ಐತಿ ವಿತ್ ಅಟ್ಯಾಚ್ಡ್ ಬಾತ್ರೂಮ್ ಆ್ಯಂಡ್ ಟಾಯ್ಲೆಟ್. ಆಮೇಲೆ ಇದು ಹೇಳಿದ್ನಲ್ಲ, ಈ ಕಡೆ ಒಂದು ಬಾತ್ರೂಮ್ ಐತಿ, ಈ ಕಡೆ ಒಂದು ಟಾಯ್ಲೆಟ್ ಐತಿ ಈ ಸೈಡ ಒಳಗಡೆ. ಆಮೇಲೆ ಇಲ್ಲೊಂದು ರೂಮ್ ಐತಿ. ಆ್ಯಂಡ್ ದೆನ್ ಇಲ್ಲೊಂದು ರೂಮ್ ಐತಿ ಸಣ್ಣದು. ಸೊ ಎಸ್, ಸೊ ಐ ಹೋಪ್ ನಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗೈತೆ ಅನ್ಕೊತೀನಿ. ಸೊ ನಾನು ಇವತ್ತು ವಾಪಸ್ ಹೋಗ್ತೇನೆ, ಮತ್ತು ಹಾವೇರಿಗೆ ಹೋಗಿ ಎಲ್ಲ ಪ್ಯಾಕಿಂಗ್ ಎಲ್ಲ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ವೀಕೆಂಡ್ನಾಗ ಬಂದು ಶಿಫ್ಟ್ ಆಗ್ತೇವೆ ಮನೆಗೆ. ಸೊ ಅಲ್ಲಿ ತನಕ ಇವರೊಬ್ಬರೇ ಇರ್ತಾರಿಲ್ಲೇ. ಸೊ ನಿಮಗೆಲ್ಲರಿಗೂ ಮನೆ ಇಷ್ಟ ಆಗೈತೆ ಅಂತ ಅನ್ಕೋತ, ನಂಗಂತೂ ಭಾಳ ಇಷ್ಟ ಆಗೈತೆ ಮನೆ. ಸೊ ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ನೆಕ್ಸ್ಟ್ ವ್ಲಾಗ್ನಾಗ ಶಿಫ್ಟಿಂಗ್ ಎಲ್ಲ ತೋರಿಸ್ತೀನಿ. ಸೊ ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.